ಫಾಸ್ಫೈಡ್ ಕ್ವಿಕ್ ಫಾಸಲ್ಲಿರುವಂಥದ್ದು ಖಂಡಿತ ಘೋರ ವಿಷ. ಯಾಕೆಂತ ಕೇಳಿದ್ರೆ ನಮಗೆ ಅದನ್ನು ಒಮ್ಮೆ ಹೀಗೆ ಉಸುಲು ತಗೊಂಡ್ರೆ ಮತ್ತೆ ಎರಡನೇ ಉಸುಲು ತಗೊಳ್ಳಿಕ್ಕೆ ನಾವು ಇರುವುದು ಕಷ್ಟ. ಅಷ್ಟೊಂದು ವಿಷ ಉಂಟು ಅದರಲ್ಲಿ. ಹಾಗೆ ಹೇಳಿ ಅದು ಎಲ್ಲ ಫೀಲ್ಡಲ್ಲಿ ಅನಿವಾರ್ಯ ಆಗಿದೆ. ಎಲ್ಲಿ ನೀವು ಇಲ್ಲ, ಅಕ್ಕಿಯಲ್ಲಿ ಸಹ FCIನಲ್ಲಿ ಫಸ್ಟಿಗೆ ಕ್ವಿಕ್ ಫಾಸ್ ತರ್ತಾ ಇದ್ದದ್ದು, ನಮಗೆ ಕೊಡ್ತಾ ಇದ್ದದ್ದು ನನ್ನ ದೊಡ್ಡಪ್ಪನ ಮಗ. FCIನಲ್ಲಿ ಅವರಿದ್ದರು. ನೋಡು ಮಾರಾಯ, ಅಕ್ಕಿಯಲ್ಲಿ ಹುಳ ಇದೆ ಅಂತ ಕೇಳಿದರೆ ತಕ್ಷಣ ಫಸ್ಟಿಗೆ ಅದು ಬಂದ ಕೂಡಲೇ ಅದನ್ನು ಕನ್ಸರ್ನ್ ಆಫೀಸರ್ ಯಾರು ಅವನಿಗೆ ಬೈತಾರೆ. ಎಲ್ಲಿ ಉಂಟು ನೀನು ಕೊಟ್ಟ ನಾನು ಕೊಟ್ಟ ಅಲ್ಯೂಮಿನಿಯಂ ಫಾಸ್ಫೈಡ್ ಎಲ್ಲಿ, ಯಾರಿಗೆ ಕೊಟ್ಟಿದ್ದಿ, ಸೇಲ್ ಮಾಡಿದ್ದಿ ಮೋಸದಲ್ಲಿ ಅಂತ ಅವನಿಗೆ ಕೇಳ್ತಾರೆ. ಯಾಕೆಂತ ಕೇಳಿದರೆ ಅದರ ಅವಧಿ ಇರೋದು 30 ದಿವಸ. ಈ ವಿಷವಾಗಿ ಕೇಳಿದರೆ ವಿಷ, ಅನಿವಾರ್ಯ ಹೋದರೆ ಖಂಡಿತ ಅನಿವಾರ್ಯ. ಯಾಕೆಂತ ಕೇಳಿದರೆ ಆ ಡಂಕಿ ಅದು ಅಕ್ಕಿಯಲ್ಲಿ ಹುಳ ಇರಬಹುದು, ನಾವು ತಿನ್ನುವ ಇದರಲ್ಲಿ ಈಗ 15-20 ದಿವಸ ನೆಲಗಡಲೆ ಯಾವುದು ಬೇಕಾದರೂ ಹೊರಗೆ ಇಟ್ಟುಬಿಡಿ, ಅಲ್ಲಿ ಹುಳ ಬರ್ತದೆ. ಹಾಗೆ ಅದನ್ನು ನಾವು ಆದಷ್ಟು ಸೈಂಟಿಫಿಕ್ ಆಗಿ ನಾವು ಕೆಲಸ ಮಾಡಬೇಕು. ಯಾಕೆಂತ ಕೇಳಿದರೆ ಅದು ಡೈರೆಕ್ಟ್ ನಮ್ಮ ಯಾವುದೇ ಅಡಿಕೆ ಆಗಲಿ ಆಹಾರ ಪದಾರ್ಥಕ್ಕಾಗಿ ಬಂದರೆ ಅದು ಘೋರ ವಿಷ. ಇವರು FCIನಲ್ಲಿ ಮಾಡ್ತಾರೆ. ಅಲ್ಲಿ ಘಟ್ಟದ ಮೇಲೆಲ್ಲ, ಅಂದರೆ ಇಲ್ಲಿ ಅವರೆಲ್ಲ ಇದ್ದದ್ದು ಈ ಅತಿ ಹೆಚ್ಚು ಬೆಳೆಯುವಂಥದ್ದು ಗೋಧಿ ಮತ್ತು ಭತ್ತ, ಹರಿಯಾಣ, ಪಂಜಾಬು, UPನಲ್ಲಿ. ಅವರಿಗಲ್ಲಿ ಎಂತ ಮಾಡ್ತಾರೆ ಅಂತ ಕೇಳಿದರೆ ಅಡಿಯಲ್ಲಿ ಟರ್ಪಾಲ್ ಇರ್ತದೆ, ದಪ್ಪದ ಶೀಟ್ ಇರ್ತದೆ, ಪಾಲಿಥಿನ್ ಶೀಟು. ಅದರ ಅಡಿಯಲ್ಲಿ ಹಾಕ್ತಾರೆ. ಅಲ್ಲಿ ದೊಡ್ಡ ದೊಡ್ಡ FCI ಗೋಡೌನ್ ವ್ಯವಸ್ಥಿತವಾಗಿ ಎಲ್ಲ ಕಡೆ ಇರುವುದಿಲ್ಲ. ಯಾಕೆಂತ ಕೇಳಿದರೆ ಅದು ಒಮ್ಮೆಗೆ ಮಾತ್ರ ಇರುವಂಥದ್ದು. ಮತ್ತು ಅದು ಈ ನಮ್ಮ ಆಹಾರದೊಟ್ಟಿಗೆ ರೇಷನ್ನಿಗೆ ಬೇಕಾಗಿ ಅಲ್ಲಲ್ಲಿ ಬೇರೆ 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 ಕಡೆ ಕಳಿಸ್ತಾರೆ ಅದನ್ನು. ಸೊ ಅಲ್ಲಿ ಮಾಡುವಾಗ ಅವರಿಗೆ ಲೆಕ್ಕ ಇದೆ, ಎಕರೆ ಇದು 1 ಕ್ವಿಂಟಾಲಿಗೆ ಇಂತಿಷ್ಟು ಮಾತ್ರ ಹಾಕಬೇಕು ಅಂತೇಳಿ. ಅದನ್ನು ಹಾಕ್ತಾರೆ, ಹಾಕಿ ಪುನಃ ಮುಚ್ತಾರೆ, ಸೀಲ್ ಮಾಡ್ತಾರೆ. ಅದರ ಒಳಗೆ ಇದ್ದದ್ದು ಹೇಳ್ತಾರೆ, ಇಲಿ ಇದ್ದರೆ ಇಲಿ, ಹಾವು ಇದ್ದರೆ ಹಾವು ಎಲ್ಲ ಸಾಯ್ತದೆ ಅಂತೇಳಿ. ಹಾಗೆ ಇದು ಈಗಲೂ ಸಹ ಅದು ಹಾಕ್ತಾರೆ. ಯಾಕೆಂತ ಕೇಳಿದರೆ ಅದರ ಪ್ರಮಾಣ ಈಗ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ಬ್ಯಾನ್ ಮಾಡೋದಿಲ್ಲ. ಯಾಕೆಂತ ಕೇಳಿದರೆ ಅದು ಬ್ಯಾನ್ ಮಾಡಿದರೆ ನಮಗೆ ನಾಳೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮತ್ತೆ ಈಗೆಂದೆಲ್ಲ ಅದಕ್ಕೆ ಒಳ್ಳೆ ಅವಕಾಶ ಇರುವಂಥದ್ದು ಕೋಲ್ಡ್ ಸ್ಟೋರೇಜಲ್ಲಿ ಹಾಕಿದ ಯಾವುದೇ ಪದಾರ್ಥ -5 ಡಿಗ್ರಿನಲ್ಲಿ ಇದ್ದಾಗ ಅದಕ್ಕೆ ಹುಳ ಬರುವುದಿಲ್ಲ. ಇಲ್ಲದಿದ್ದರೆ ಈಗ PCI ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾದಲ್ಲಿ ಪ್ರೋಗ್ರೀನ್ ಬ್ಯಾಗ್ ಅಂತೇಳಿ ಬಂದಿದೆ, ಅದರಲ್ಲಿ ಬರ್ತದೆ. ಅದರಲ್ಲಿ ನೀವು ಒಳಗೆ ಹೇಗೆ ನಾವು ಇಟ್ಟದ್ದು ಅದೇ ರೀತಿಯ ಅದೇ ಸಮಸ್ಯೆ, ಅದೇ ಹೇಗೆ ಇಡ್ತೇವೆ ಅದೇ ಇದರಲ್ಲಿ ಹಾಗೆ ಉಳಿತದೆ. ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ. 34 ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ. ನೆಲ ಜಲ ಉಳಿಸಿ, ಕೃಷಿಕರ ಕೈಗೆ ಲೇಖನಿ, ಕೃಷಿ ಯಾಂತ್ರೀಕರಣ, ಹಲಸು ಅಭಿವೃದ್ಧಿ, ಬಾಕಾಹು, ಫೈಬರ್ ದೋಟಿ, ಹೀಗೆ ಹಲವು ಆಂದೋಲನಗಳ ಹರಿಕಾರ. ಇಂದೇ ಚಂದಾದಾರರಾಗಿ